ಉದಾರ ಆರ್ಥಿಕ ನೀತಿ ಜಾರಿಗೆ ತಂದಂತಹ ಹರಿಕಾರ. ಅವರ ಉದಾರ ಆರ್ಥಿಕ ನೀತಿ ಇವತ್ತಿಗೂ ಕೂಡ ನೆನಪಿಸಿಕೊಳ್ಳಲಾಗುತ್ತೆ. ಪಿ ವಿ ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದಾಗ ಜಾರಿಯಾಗುತ್ತೆ LPG ಮಾದರಿಯಲ್ಲಿ ಉದಾರ ಆರ್ಥಿಕ ನೀತಿ. ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ, ಬದಲಾವಣೆಯ ಕಾಲ ಅದು. ಆ ಕಾಲಘಟ್ಟದಲ್ಲಿ ಅವರು ತಂದಂತಹ ಬದಲಾವಣೆಗಳನ್ನು ಇವತ್ತಿಗೂ ಸ್ಮರಿಸಲಾಗುತ್ತೆ. ಲೈಸೆನ್ಸ್ ರಾಜ್ ಉದ್ಯಮ ವಲಯಕ್ಕೆ ಬಹಳ ದೊಡ್ಡ ತಲೆನೋವಾಗಿತ್ತು ಆ ಸಂದರ್ಭದಲ್ಲಿ. ಆ ಲೈಸೆನ್ಸ್ ರಾಜನ್ನ ಕೇಂದ್ರ ಸರ್ಕಾರ ರದ್ದುಗೊಳಿಸುತ್ತೆ. ಲೈಸೆನ್ಸ್ ಇಲ್ಲದೆ ಉದ್ಯಮ ಸ್ಥಾಪಿಸುವುದಕ್ಕೆ ಅವಕಾಶ ಸಿಗುತ್ತೆ. ಉದಾರ ಆರ್ಥಿಕ ನೀತಿಯನ್ನ ಜಾರಿಗೆ ತಂದಂತಹ ಹರಿಕಾರ ಅಂತಲೂ ಸ್ಮರಿಸಲಾಗುತ್ತೆ. ಅಂತಹ ಒಬ್ಬ ಬದಲಾವಣೆಯ ಹರಿಕಾರನನ್ನ ದೇಶ ಕಳೆದುಕೊಂಡಿದೆ. 92 ವರ್ಷವಾಗಿತ್ತು ಮನಮೋಹನ್ ಸಿಂಗ್ ಅವರಿಗೆ. ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕಾಂಗ್ರೆಸ್ ಮುಖಂಡರಾದಂತಹ BK ಹರಿಪ್ರಸಾದ್ ಅವರಿಗೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮನಮೋಹನ್ ಸಿಂಗ್ ಅವರನ್ನ ಕಳ್ಕೊಂಡಿದ್ದೀವಿ, ಯಾವ ರೀತಿ ಅವರನ್ನ ಸ್ಮರಿಸ್ತೀರಿ ಸರ್ ಈ ಸಂದರ್ಭದಲ್ಲಿ? ಇನ್ನು ಖಾಸಗೀಕರಣದ ಅಡಿ ಬ್ಯಾಂಕಿಂಗ್ ವಲಯವನ್ನ ಸುಧಾರಣೆ ಮಾಡಿದ್ರು. ಬಡ್ಡಿ ದರ ನಿಗದಿಗೆ ಖಾಸಗಿ ಬ್ಯಾಂಕುಗಳಿಗೆ ಸ್ವಾತಂತ್ರ್ಯವನ್ನ ಕಲ್ಪಿಸಿಕೊಡಲಾಗಿತ್ತು. ಉದ್ಯಮ ಷೇರು ಖಾಸಗಿ ಸಂಸ್ಥೆಗೆ ಮಾರಲು ಅನುಮತಿಯನ್ನ ಕೊಡಲಾಗಿತ್ತು. ಜಾಗತೀಕರಣ ನೀತಿಯ ಅಡಿಯಲ್ಲಿ ಆಮದು ಸುಂಕವನ್ನ ಇಳಿಕೆ ಮಾಡಲಾಗಿತ್ತು. ಆಮದು ನಿರ್ಬಂಧ ಪಟ್ಟಿಯಿಂದ ಎಲ್ಲಾ ಸರಕುಗಳನ್ನ ಕೂಡ ಮುಕ್ತಗೊಳಿಸಲಾಗಿತ್ತು. ಅಂತಾರಾಷ್ಟ್ರೀಯ ವ್ಯಾಪಾರ, ವಿದೇಶಿ ಹೂಡಿಕೆಗೆ ನಾಂದಿಯನ್ನ ಹಾಡಿದ್ರು ಮನಮೋಹನ್ ಸಿಂಗ್ ಅವರು. ಖಾಸಗೀಕರಣದ ಅಡಿ ಬ್ಯಾಂಕಿಂಗ್ ವಲಯ ಸುಧಾರಣೆ ಮಾಡಲಾಗಿತ್ತು. ಕಾಂಗ್ರೆಸ್ ಮುಖಂಡರಾಗಿರುವಂತಹ BK ಹರಿಪ್ರಸಾದ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಮನಮೋಹನ್ ಸಿಂಗ್ ಅವರು ಇನ್ನಿಲ್ಲ, ಅವರನ್ನ ಕಳ್ಕೊಂಡಿದ್ದೀವಿ, ಅವರನ್ನ ಯಾವ ರೀತಿಯಾಗಿ ಸ್ಮರಿಸ್ತೀರಿ ಸರ್? ಮನಮೋಹನ್ ಸಿಂಗ್ ಅವ್ರ ಜೊತೆ ನಾನು ಸಹ ರಾಜ್ಯಸಭಾ ಸದಸ್ಯನಾಗಿದ್ದೆ 10 ವರ್ಷಗಳ ಕಾಲ. ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯರು ಅವರು ಸಹ ಆಗಿದ್ರು. ಸುದೀರ್ಘವಾದ ಸಂಬಂಧ ನನಗೆ ಸುಮಾರು ಒಂದು 20 ವರ್ಷಗಳ ಕಾಲ, ಅವರ 25 ವರ್ಷಗಳ ಕಾಲ ಸಂಬಂಧ ಇತ್ತು. ಅವರಷ್ಟು ಮಿತುಭಾಷಿ, ಮೃದುಭಾಷಿ, ಅಪಾರ ಪಾಂಡಿತ್ಯ ಜ್ಞಾನವನ್ನು ಹೊಂದಿದಂತ ಮಹಾನ್ ವ್ಯಕ್ತಿ. ಪಂಡಿತ್ ಜವಾಹರ್ಲಾಲ್ ನೆಹರೂರವರಿಂದ ಹಿಡಿದು ಈಗಿರ್ತಕ್ಕಂಥ ಪ್ರಧಾನಮಂತ್ರಿಗಳವರೆಗೂ ಸಹ ಅವರನ್ನ ಯಾರಿಗೂ ಸಹ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಅವರ ಪಾಂಡಿತ್ಯ ಮತ್ತು ಅಪಾರವಾದ ಆರ್ಥಿಕ ಕ್ಷೇತ್ರದಲ್ಲಿ ಅವರ ಜ್ಞಾನ ಮತ್ತೆ ಅವರ ಏನು ಅವರಲ್ಲಿ ಪಾಂಡಿತ್ಯ ಇತ್ತು, ಅದು ಜನಸಾಮಾನ್ಯರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಹಲವಾರು ನಿರ್ಣಯಗಳನ್ನ ತೆಗೆದುಕೊಂಡಿದ್ರು. ಅದು ರೈಟ್ ಬೇಸ್ಡ್ ಪ್ರೋಗ್ರಾಮ್ಸ್, ಅಂದ್ರೆ ಜನಸಾಮಾನ್ಯರಿಗೆ ಹಕ್ಕುಗಳನ್ನ ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ರು. ಅವ್ರ ಕಾರ್ಯಕ್ರಮ ಅಲ್ಲ ಅದು. ಮನ್ರೇಗಾ ಇರ್ಬೋದು, ಸರ್ವ ಶಿಕ್ಷಾ ಅಭಿಯಾನ್ ಇರ್ಬೋದು, ಮತ್ತು ರೂರಲ್ ಹೆಲ್ತ್ ಸ್ಕೀಮ್ ಇರ್ಬೋದು, ಹೆಲ್ತ್ ಮಿಷನ್ ಸ್ಕೀಮ್ ಇರ್ಬೋದು, ಮತ್ತು ಹಲವಾರು ಕಾರ್ಯಕ್ರಮಗಳು, ಮತ್ತು ಈ ಭೋಜನದ ಗ್ಯಾರಂಟಿ ಇದೆ ನೋಡಿ, ಅದನ್ನ ಯಾವ ಒಬ್ಬ ಕೂಡ ರಾತ್ರಿ ಮನುಷ್ಯ ಮಲಗುವಾಗ ಅವನ ಹೊಟ್ಟೆಗಿಂತ ಮಲಗಬಾರ್ದು ಅಂತ ಹೇಳಿ ಆ ಒಂದು ಕಾರ್ಯಕ್ರಮ ಅಂತಂದ್ರು. ಮತ್ತೆ ಆಂಬ್ಯುಲೆನ್ಸ್ 108 ಇದೆ ನೋಡಿ. ಕೋವಿಡ್ ಸಂದರ್ಭದಲ್ಲಿ ಅದರಷ್ಟು ಸಹಾಯಕವಾಗಿ ಬಂದಿದ್ದು ಯಾವುದಿಲ್ಲ. ಅದನ್ನ ತಗೊಂಡ್ ಬಂದಿದ್ದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಮತ್ತು ಆದಿವಾಸಿಗಳಿಗೆ ಅವರ ಹಕ್ಕನ್ನ ಕೊಡಿಸ್ತಕ್ಕಂಥ ಕೆಲಸ, ಇವೆಲ್ಲವನ್ನೂ ಸಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಜನಸಾಮಾನ್ಯರ ಬಗ್ಗೆ ಹೆಚ್ಚಿನ ಕಳಕಳಿ ಇದ್ದಂತ ಮಹಾನ್ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರು ರಾಜಕೀಯ ನಾಯಕರಕ್ಕಿಂತ ಹೆಚ್ಚಾಗಿ ಒಂದು ರಾಜಕೀಯ ಮುತ್ಸದಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆಸ್ ಎ ಸ್ಟೇಟ್ಸ್ಮನ್ ಅವ್ರು ಕೆಲಸ ಮಾಡಿದ್ದಾರೆ. ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ದೇಶ ಬಡವಾಗಿದೆ. ಅದ್ರಲ್ಲಿ ಅವ್ರಿಗೆ ಯಾವುದೇ ರೀತಿಯ ರಾಜಕೀಯ ಇರಲಿಲ್ಲ. ದೇಶದ ಅಭಿವೃದ್ಧಿಗಾಗಿನೇ ಮಾಡಬೇಕು ಅಂತ ಹೇಳಿ ಯಾವುದೇ ರೀತಿಯ ಸಂಕುಚಿತ ಮನೋಭಾವನೆಗಳು ಸಹ ಇರಲಿಲ್ಲ. ಎಲ್ಲರಿಗೂ ಸಹ ದೇಶದಲ್ಲಿರ್ತಕ್ಕಂಥ ದೇಶದ ಸರ್ಕಾರದ ಕಾರ್ಯಕ್ರಮ ತಲುಪಬೇಕು ಅಂತ ಹೇಳಿ ಬಹಳಷ್ಟು ಶ್ರಮ ವಹಿಸಿದಂತ ಮಹಾನ್ ನಾಯಕನ ನಾವು ಕಳ್ಕೊಂಡಿದ್ದೇವೆ. ತಾವು ಕೊನೆಯದಾಗಿ ಯಾವಾಗ ಭೇಟಿ ಆಗಿದ್ರಿ ಸರ್? ಯಾವಾಗ ನೋಡಿದ್ದು ಅಂತ ಮನಮೋಹನ್ ಸಿಂಗ್ ಅವರನ್ನ? ನಾನು ಕಟ್ಟಕಡೆಯಾಗಿ ನೋಡಿ ಸುಮಾರು 4-5 ವರ್ಷ ಆಗಿದೆ.
ಅವ್ರನ್ನ ಒಂದ್ಸಲಿ ನಮ್ಮ ವರ್ಕಿಂಗ್ ಕಮಿಟಿಗೆ ಬಂದಾಗಲೇ ಭೇಟಿ ಮಾಡಿದವನು, ಆ ನಂತರ ಭೇಟಿ ಮಾಡಕ್ ಆಗಿರ್ಲಿಲ್ಲ. ಇವಾಗ ಸಾಮಾನ್ಯವಾಗಿ ಮನಮೋಹನ್ ಸಿಂಗ್ ಅವರು ಆರ್ಥಿಕ ತಜ್ಞರು ಅನ್ನೋದು ಗೊತ್ತು. ಆರ್ಥಿಕ ಸುಧಾರಣೆಗಳನ್ನ ಯಾವ ಮಟ್ಟಿಗೆ ದೇಶದಲ್ಲಿ ತಂದ್ರು ಅನ್ನೋದು ನಾವೆಲ್ಲರೂ ಕೂಡ ಅರ್ಥಕೊಂಡಿದ್ದೀವಿ. ಅದರ ಹೊರತಾಗಿಯೂ ಕೂಡ ಅವರಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಬಹಳ ಆಸಕ್ತಿ ಇತ್ತು. ತಾವೇ ಹೇಳ್ತಾ ಇದ್ರಿ ಒಂದಷ್ಟು ಯೋಜನೆಗಳನ್ನ ಹೇಗೆ ದೂರದೃಷ್ಟಿ ಇಟ್ಕೊಂಡು ಅವರು ತಂದ್ರು ಅಂತ ಹೇಳಿ. ಅವರು ಸರಳ ಜೀವನ. ಮಹಾತ್ಮ ಗಾಂಧಿ ಅವರ ಸಿದ್ಧಾಂತ ಇತ್ತು ನೋಡಿ, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಹೇಳಿ. ಅದನ್ನ 100% ಅಕ್ಷರಸ್ಥ ಅವರು ಪಾಲನೆ ಮಾಡ್ತಾ ಇದ್ದಂತ ಮಹಾನ್ ವ್ಯಕ್ತಿ. ಒಂದು ಉದಾಹರಣೆ ನನ್ನ ಜೀವನದಲ್ಲಿ ಯಾವತ್ತೂ ಮರಲಿಕ್ಕೆ ಆಗೋದಿಲ್ಲ ಅನ್ನೋದಿದ್ರೆ, ಅವ್ರನ್ನ ನಾನು ಒಂದು ಕಾರ್ಯಕ್ರಮಕ್ಕೆ ಬರಕ್ ಹೇಳ್ತೀನಿ, ಪಕ್ಷದ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿ ಒಪ್ಕೊಂಡು ಅವರು ಕಡೆ ಸಮಯದಲ್ಲಿ ಬರಕ್ ಆಗಲ್ಲ ಅಂದಾಗ ಅವ್ರು ಸೆಕ್ರೆಟರಿ ಮಾತಾಡಿದ್ರು, ಏನಪ್ಪ ಈಗಾದ್ರೆ ಮಾನ ಮರ್ಯಾದೆ ಹೋಗುತ್ತೆ ಅಂತ. ಇಲ್ಲ ಸರ್ ನೀವೇ ಮಾತಾಡಿ, ಅವ್ರ ಹತ್ರ ಮಾತಾಡ್ಬೇಕಂದ್ರೆ ನಾನೇ ಬರ್ತೀನಪ್ಪ ಡೆಲ್ಲಿಗೆ ಅಂತ ಹೋದ್ರೆ, ಹರಿಪ್ರಸಾದ್ ಡೆಲ್ಲಿಗೆ ಹೆಂಗಪ್ಪ ಬರೋದು ನಾನು ಅಂದ್ರು. ಸರ್ ಬೆಳಿಗ್ಗೆ ಒಂದು ಬಂದು ಫ್ಲೈಟ್ ಅಲ್ಲಿ ಸಾಯಂಕಾಲ ವಾಪಸ್ ಬರ್ಬೋದು ಸರ್ ಅಂತೆ. ಹರಿಪ್ರಸಾದಕ್ಕೆ ದುಡ್ಡು ಯಾರು ಕೊಡ್ತಾರೆ? ನಾನ್ ಹೇಳ್ದೆ, ಸರ್ ನೀವು ಪಾರ್ಲಿಮೆಂಟ್ ಮೆಂಬರ್, 34 ಟಿಕೆಟ್ ವರ್ಷಕ್ಕೆ ಕೊಡ್ತಾರೆ, ಅದ್ರಲ್ಲಿ ಬನ್ನಿ ಸರ್ ಅಂತ. ನೋಡಪ್ಪ, ನಾನು ಪಾರ್ಲಿಮೆಂಟ್ ಟಿಕೆಟ್ ನ ಪಕ್ಷದ ಕಾರ್ಯಕ್ರಮಕ್ಕೆ ಉಪಯೋಗಿಸೋದಿಲ್ಲ. ಪಕ್ಷದ ಕಾರ್ಯಕ್ರಮಕ್ಕೆ ಬರ್ಬೇಕಂದ್ರೆ ನೀನು ಪಾರ್ಟಿಯಿಂದ ನನಗೆ ಟಿಕೆಟ್ ಕೊಟ್ರೆ ಬರ್ತೀನಿ, ಇಲ್ಲ ನನ್ನ ಕೈಲಿ ಬರಕ್ಕಾಗಲ್ಲ ಅಂದ್ರು. ಇಂಥ ದೊಡ್ಡ ಮನುಷ್ಯನ ನನ್ನ ಇಡೀ ರಾಜಕೀಯ ಜೀವನದಲ್ಲಿ ನಾನು ನೋಡೇ ಇಲ್ಲ. ಅದೊಂಥರ ಅದ್ಭುತವಾದ ಅನುಭವ ನಮಗೆ. ಅಂತ ಮಹಾನ್ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ವಿ. ಸರಳ ಜೀವನ, ಮತ್ತೆ ಯಾವುದೇ ರೀತಿಯ ಅಹಂಕಾರ, ದುರಹಂಕಾರ, ಅಹಂ ಇಲ್ಲದೆ ಇರ್ತಕ್ಕಂಥ ಮಹಾನ್ ವ್ಯಕ್ತಿ. ಅವರನ್ನ ಸ್ಮರಿಸ್ತಾ ಇದ್ದಿತ್ತು ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾ ಸ್ಮರಿಸ್ತಾ ಇದ್ರು. ನಾನು ಅದೃಷ್ಟವಂತನಲ್ಲ, ಮನಮೋಹನ್ ಸಿಂಗ್ ರವರಂತ ಆರ್ಥಿಕ ತಜ್ಞನ ನಾನು ಜೊತೆಗೆ ಇಟ್ಕೊಂಡಿದ್ರೆ ನಾನು ಹಲವಾರು ಸಮಸ್ಯೆಗಳನ್ನ ನಾನು ಬಗೆಹರಿಸ್ತಾ ಇದ್ರು ಅಂತ ಹೇಳಿ ಒಬಾಮಾ ನೆನೆಸ್ಕೊಳ್ತಾ ಇದ್ರು. ಇವೆಲ್ಲ ನೋಡಿದಾಗ ಈ ದೇಶ ಒಬ್ಬ ಮಹಾನ್ ಮುತ್ಸದಿನ ಕಳ್ಕೊಂಡಿದ್ವಿ ಅಂತೇಳಿ ಎಲ್ರಿಗೂ ಸಾಕಾಗುತ್ತೆ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅವರ ಕುಟುಂಬಕ್ಕೆ ಮತ್ತು ಅವರ ಕುಟುಂಬ ವರ್ಗ, ಸ್ನೇಹಿತರ ವರ್ಗದವರಿಗೆ ಭಗವಂತ ಶಕ್ತಿ ಕೊಡ್ಲಿ, ಈ ಒಂದು ಅಗಲಿಕೆಯನ್ನ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಇನ್ನು ಕಳೆದ ಕೆಲ ವರ್ಷಗಳ ಹಿಂದೆ ಸರ್, ಭಾರತದ ಆರ್ಥಿಕ ವ್ಯವಸ್ಥೆ ಸ್ವಲ್ಪ ದುಸ್ಥಿತಿಗೆ ತಲುಪಿದಂತಹ ಸಂದರ್ಭದಲ್ಲೂ ಕೂಡ ಮನಮೋಹನ್ ಸಿಂಗ್ ಅವರು ಬಹಳ ನೊಂದ್ಕೊಂಡಿದ್ರು. ಆಗ ಎಷ್ಟೋ ಮಂದಿ ಒಂದಷ್ಟು ಸಲಹೆಯನ್ನ ಕೊಟ್ಟಿದ್ರು, ಇಂತಹ ಆರ್ಥಿಕ ತಜ್ಞನನ್ನ ಇಟ್ಕೊಂಡು ಯಾಕೆ ನಮ್ಮ ದೇಶ ಈ ರೀತಿಯಾಗಿ ಬಡವಾಗ್ತಾ ಇದೆ ಅಂತ ಹೇಳಿ. 2007ರಲ್ಲಿ ಇಡೀ ಪ್ರಪಂಚದಲ್ಲೇ ಆರ್ಥಿಕ ಮಂದಗತಿ ಇದ್ದಾಗ ಈ ದೇಶದಲ್ಲೂ ಅದು ತೊಂದರೆಗೆ ಈಡಾಗಿತ್ತು. ಆದ್ರೆ ಯಾವುದೇ ಸಂದರ್ಭದಲ್ಲಿ ಅದು ಜನಸಾಮಾನ್ಯರ ಮೇಲೆ ಅದರ ಪರಿಣಾಮ ಬೀಳಬಾರದು ಅಂತ ಹೇಳಿ ಹಲವಾರು ಕಾರ್ಯಕ್ರಮಗಳನ್ನ ತಂದು ಸಾಮಾನ್ಯ ಜನರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲದಂಗೆ ಮಾಡಿದಂತ ಮಹಾನ್ ವ್ಯಕ್ತಿ. ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಆರ್ಥಿಕ ಸುಧಾರಣೆ ಅದರ ಮಾಡಿದ್ರೆ, ಫೈನಾನ್ಷಿಯಲ್ ರಿಫಾರ್ಮ್ಸ್ ಮಾಡಿದ್ರು. 91ನಲ್ಲಿ ಅವರು ಹಣಕಾಸು ಸಚಿವರಾಗಿದ್ದಾಗ ಕೆಲವೆಲ್ಲ ತೀರ್ಮಾನಗಳು ಈ ರಾಷ್ಟ್ರವನ್ನ ಇಡೀ ಪ್ರಪಂಚದಲ್ಲಿ ಇವತ್ತು 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಅಂತ ಹೇಳಿಸ್ಕೋಬೇಕಂದ್ರೆ ಅವ್ರು ಹಾಕೊಟ್ಟಿದ್ದ ಬುನಾದಿ ಅಂತ ಹೇಳಿ ನಾವೆಲ್ಲ ತಿಳ್ಕೋಬೇಕಾಗುತ್ತೆ. ಎಸ್, ಜೊತೆಗೆ ತುಂಬಿದ ಕೊಡ ತುಳುಕಲ್ಲ ಅಂತ ಹೇಳ್ತೀವಲ್ಲ, ಆ ರೀತಿಯ ವ್ಯಕ್ತಿತ್ವ ಮನಮೋಹನ್ ಸಿಂಗ್ ಅವರದು. ಅವರ ಸರಳತೆ, ಸಜ್ಜನಿಕೆ ಮತ್ತೊಬ್ಬ ರಾಜಕಾರಣಿಯನ್ನ ಈ ರೀತಿಯಾಗಿ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಇಲ್ಲವೇ ಇಲ್ಲ. ಈ ಕಾಲಘಟ್ಟದಲ್ಲಿ ನೀವು ಅವರ ತರ ನೋಡ್ತಕ್ಕಂತ ರಾಜಕಾರಣಿ ಸಿಗೋದೇ ಇಲ್ಲ. ಅವರೊಬ್ರು ಮಗಳು ಹುಬ್ಳಿನಲ್ಲಿದ್ರು, ಯಾರೊಬ್ಬರಿಗೂ ಗೊತ್ತಿರ್ಲಿಲ್ಲ. ಈಗ ಸಣ್ಣ ಒಂದು MLA ಮಕ್ಳೇನಾದ್ರೂ ಯಾವ್ದಾದ್ರು ಊರಿಗೆ ಹೋಗ್ಬಿಟ್ರೆ ದೊಡ್ಡ ವಿಚಾರ. ಮನಮೋಹನ್ ಸಿಂಗ್ ಅವ್ರ ಮಗಳು ಹುಬ್ಳಿನಲ್ಲಿದ್ರು, ಪಕ್ಕದ ಮನೆಯವ್ರಿಗೆ ಗೊತ್ತಿರ್ಲಿಲ್ಲ ಇವ್ರು ಮನಮೋಹನ್ ಸಿಂಗ್ ಮಗಳು ಅಂತ. ಇನ್ನೊಬ್ಬರು ಮಗಳು ಯುರೋಪ್ ನಲ್ಲಿ ಅವರು ಪ್ರೊಫೆಸರ್ ಆಗ್ತವ್ರು. ಅವ್ರ ಮನೆಯವರು ಅಷ್ಟೇ. ಎಲ್ಲೂ ಸಹ ದೇಶದ ಪ್ರಧಾನಮಂತ್ರಿಯವರ ಮಡದಿ ಅಂತ ಹೇಳಿ ತೋರಿಸ್ಕೊಳ್ತಾ ಇರ್ಲಿಲ್ಲ. ಅಷ್ಟು ಒಂದು ಸರಳ ಜೀವನವನ್ನ ನಡೆದಂತ ಇದು ದೇಶಕ್ಕೆ ಬಹಳ ದೊಡ್ಡ ಆಘಾತ. ಯಾಕಂದ್ರೆ ಅವರ ಇದು ನಮ್ಗೆ ಎಲ್ಲ ಬೇಕಾಗುತ್ತೆ. ಅವರ ಏನಂತೀರ ಮಾರ್ಗದರ್ಶನ ಬಹಳ ಮುಖ್ಯವಾಗಿತ್ತು. ಅದನ್ನ ಕಳ್ಕೊಂಡ್ರೆ ಅದ್ ನೋಡಿದಾಗ ಏನೋ ಕಳ್ಕೊಂಡಿದ್ವಿ ಅಂತ ಅನ್ಸುತ್ತೆ.
ನಿಜ ನಿಜ. ಬಿ ಕೆ ಹರಿಪ್ರಸಾದ್ ಅವರ ಜೊತೆಗೆ ಅವರನ್ನ ಮಿತಭಾಷಿ ಅಂತ ಕರಿತಾ ಇದ್ವಿ. ಮಿತಭಾಷಿ ಆಗಿದ್ರು ನಿಜ, ಜೊತೆಗೆ ಅದಕ್ಕೆ ಹಲವಾರು ಟೀಕೆ ಟಿಪ್ಪಣಿಗಳನ್ನ ಕೂಡ ಅವರು ಗುರಿಯಾಗಿದ್ರು. ಆದರೆ ಅವರ ಆಕ್ಷನ್, ಅವರ ಕಾರ್ಯ ಬಹಳ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿತ್ತು. ಬಹುಶಃ ಅವರ ವ್ಯಕ್ತಿತ್ವ ಮತ್ತು ಅವರ ಆಕ್ಷನ್ ಇದೆರಡನ್ನು ಗಮನಿಸ್ತಾ ಹೋದಾಗ ಮಾದರಿ ಅಂತ. ಒಂದು ದಿವಸ ಅವರು ಸಿಟ್ಟು ಮಾಡ್ಕೊಳ್ತಿರೋರಲ್ಲ, ಆಡ್ಕೊಂಡಿಲ್ಲ. ಕೆಲವರು ಅವ್ರ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಈ ಶೇರೋ ಶಾಯರಿ ಉರ್ದುನಲ್ಲಿ ಒಳ್ಳೆ ಶೇರ್ ಹೇಳ್ತಾರೆ, ಅದನ್ನೆಲ್ಲ ಕೋಟ್ ಮಾಡಿ ಅವ್ರನ್ನ ನಗಿಸ್ಬಿಟ್ಟು ಕುಸುಮ ಕೂತ್ಬಿಡೋರು. ಬಹಳ ದೊಡ್ಡ ಮನುಷ್ಯ. ಆತರ ದೊಡ್ಡ ಮನುಷ್ಯ ನಾವು ನನ್ನ ರಾಜಕೀಯ ಜೀವನದಲ್ಲಿ 50 ವರ್ಷ ನನ್ಗೆ ಆಗೋಯ್ತು ಈಗ ಇದೇ ಪಕ್ಷದಲ್ಲಿ. ನನಗೆ ಅಂತ ಮನುಷ್ಯನ ನೋಡ್ತೀವೋ ಇಲ್ವೋ ಅನ್ನೋದು ಅದು ಕನಸು ಅಷ್ಟೇ. ಓಕೆ, ಧನ್ಯವಾದ ಬಿ ಕೆ ಹರಿಪ್ರಸಾದ್ ಅವರೇ TV9 ಜೊತೆ ಮಾತನಾಡಿದ್ದಕ್ಕೆ. ಮನಮೋಹನ್ ಸಿಂಗ್ ಅವರು ಇನ್ನಿಲ್ಲ, ಅವರಿಗೆ 92 ವರ್ಷ ವಯಸ್ಸಾಗಿತ್ತು. ಇವತ್ತು ರಾತ್ರಿ 8 ಗಂಟೆ ಸುಮಾರಿಗೆ ಅವರನ್ನು ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ತೀವ್ರ ನಿಗಾ ಘಟಕದಲ್ಲಿ ಅವರನ್ನು ಇರಿಸಲಾಗಿತ್ತು.